2010 ಮಾಡಲ್ ಸರ್, ಸಿಂಗಲ್ ಓನರ್ ಸರ್ ಗಾಡಿ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ. ಬರೀ 235 ಕೊಡ್ತೀನಿ ಸರ್. ಇದು HR ಅಂತಿದೆ ಸರ್, ಇದು HR ಅಂತಿದೆ. ಕರ್ನಾಟಕ ಕೂಡ ಮಾಡಿಸ್ಕೊಡ್ತೀರಾ? ಕರ್ನಾಟಕ ಟ್ಯಾಕ್ಸ್ ಎಲ್ಲ ನಾನು ಕಟ್ಟಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಕೊಡ್ತೀನಿ ಸರ್. ಬರೀ ವಿತಿನ್ ಡೇಸಲ್ಲಿ, ನಾಳಿದ್ರಲ್ಲಿ ಏನು ಜಾಸ್ತಿ ದಿವಸ ತಗೊಳ್ಳಲ್ಲ. ಬರೀ 1-2 ದಿವಸದಲ್ಲಿ NOC ರೆಡಿ ಐತೆ ಸರ್. ಹಾಗಾದ್ರೆ ಯಾಕೆ ತಡ ಮಾಡ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್. 285 ಕೊಡ್ತೀನಿ ಹೋಗಿ ಸರ್. 285,000 ರೂಪಾಯಿಗೆ ನಿಮಗೆ ಓಮ್ನಿ ಸಿಗ್ತಾ ಇದೆ. ಒಂದು ಬೆಸ್ಟ್ 2017 ಮಾಡಲ್ ಸರ್. 2000 ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 150 ಕೊಡ್ತೀನಿ ಸರ್. 1,50,000 ರೂಪಾಯಿಗೆ ನಿಮಗೆ ಆಲ್ಟೋ ಸಿಗ್ತಾ ಇದೆ. 2010 ಮಾಡಲು ಸರ್. 2009 ಮಾಡಲ್. ಫ್ರೆಶ್ FC 5 ವರ್ಷ ಸಿಗುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಅದೆಲ್ಲ ಖರ್ಚು ನಮ್ಮದೇ. ಬರೀ 225 ಕೊಡ್ತೀನಿ ಸರ್. 2,25,000 FC ಇನ್ಶೂರೆನ್ಸ್ ಎಲ್ಲ ಮಾಡಿಸಿ RTO ಚಾರ್ಜಸ್ ಇವಾಗ ಗೊತ್ತೈತೆ ನಿಮಗೆ. ಹೌದು, 20,000 ರೂಪಾಯಿ ಆಗುತ್ತೆ. ಅದೆಲ್ಲ ನಮ್ಮದೇ ಸರ್. ಅದೆಲ್ಲ ಮಾಡಿಸಿ ಕೊಡ್ತೀನಿ. ಇದರಲ್ಲಿ ಬೆಸ್ಟು ಸರ್ 2007 ಮಾಡಲ್ ಸರ್. ಓಕೆ. ಸ್ಕಾರ್ಪಿಯೋ ಬಗ್ಗೆ ನಿಮಗೆ ಗೊತ್ತೇ ಐತೆ. ಹೌದೌದು. ಹಳ್ಳಿಯವ್ರಿಗೆಲ್ಲ ತುಂಬ ಚಹಿತ ಗಾಡಿ ಇದು. ಹೌದೌದು. ಗಾಡಿ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ಬರೀ 180 ಕೊಡ್ತೀನಿ ಸರ್ ಈ ಗಾಡಿ. 1,80,000 ರೂಪಾಯಿಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಟೈರ್ ಕೂಡ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ. ಹೈ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬೆಂಗಳೂರಿನ ನಾಗರಬಾವಿ ಕಸ್ವಾ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇವ್ರ ಶೋರೂಮಲ್ಲಿ ಪ್ರತಿಯೊಂದು ಕಾರು ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಸಿಗುತ್ತೆ ಅಂತ ಹೇಳ್ಬೋದು. ಲೋನ್ ಆಪ್ಷನ್ ಕೂಡ ಸಿಗುತ್ತೆ. ಕಡಿಮೆ ಬಜೆಟಲ್ಲಿ ಯಾರೇನು ಹುಡುಕ್ತಾ ಇದ್ರಿ, ಇವ್ರ ಶೋರೂಮಲ್ಲಿ ಒಂದು ಉತ್ತಮ ಕಾರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಾರು ಬೆಸ್ಟ್ ಕಾರ್ನ, ಬೆಸ್ಟ್ ಪ್ರೈಸ್ನ ಅವ್ರ ತಾನೇ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಬನ್ನಿ ಸರ್. ಹೇಗಿದ್ದೀರಾ ಸರ್? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ನಿಮ್ಮ ಶೋರೂಮ್ ಎಷ್ಟು ವರ್ಷದಿಂದ ಇದೆ? ಒಂದು 8 ವರ್ಷದಿಂದ ಐತೆ ಸರ್. ಓಕೆ ಸರ್. ಸರ್, ನಿಮ್ಮ ಶೋರೂಮಲ್ಲಿ ಇವತ್ತು ಎಷ್ಟು ಕಾರ್ಗಳಿದ್ದಾವೆ ಸರ್? ಒಂದು 20ರಿಂದ 25 ಸ್ಟಾಕ್ ಐತೆ ಸರ್. ಓಕೆ ಸರ್. ಸರ್, ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮಲ್ಲಿ ಕಾರ್ ತೊಗೊಂಡ್ರೆ ಏನು ಆಫರ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಗಾಡಿ ಅಂತೂ ಎಲ್ಲ ಒರಿಜಿನಲ್ ಸಿಗುತ್ತೆ. ಏನು ಕಸ್ಟಮರ್ ತೊಗೊಂಡೋಗಿ ಏನು ಮಾಡೋದು ಅವಶ್ಯಕತೆ ಇರಲ್ಲ. ರಬ್ಬಿಂಗ್ ಪಾಲಿಶ್ ಸಮೇತ ಎಲ್ಲ ಮಾಡಿಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ RTO ಚಾರ್ಜಸ್ ಫ್ರೀ ಸರ್. ಟ್ರಾನ್ಸ್ಫರ್ ಎಲ್ಲ ನಮ್ಮದೇ. ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಒಂದು ಟ್ರಾನ್ಸ್ಫರ್ ಚಾರ್ಜ್ ಫ್ರೀ ಮಾಡಿಕೊಟ್ಟು ಪ್ರತಿಯೊಂದು ಕಾರು ಯಾರು ಪರ್ಚೇಸ್ ಮಾಡ್ತೀರಾ ರಬ್ಬಿಂಗ್ ಪಾಲಿಶ್ ಕೂಡ ಮಾಡಿಕೊಡ್ತಾರಂತೆ. ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಕಾರಿಂದ ಒಂದು ಬೆಸ್ಟ್ ಪ್ರೈಸ್ನ ಅವ್ರನ್ನ ತಿಳ್ಕೊಳ್ಳೋಣ. ಮತ್ತೆ ಇವ್ರ ಹತ್ರ ಒಂದು ರೆನಾಲ್ಟ್ ಡೆಸ್ಟರ್ ಕೂಡ ನೋಡ್ತಾ ಇರ್ಬೋದು. K54. ಇದು ಹಾಸನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸರ್, ಯಾವ ಮಾಡಲ್ ಸರ್ ಇದು? ಸರ್, 2013 ಮಾಡಲ್ ಸರ್. 85 PS ಸರ್. ಒಳ್ಳೆ ಮೈಲೇಜ್ ಗಾಡಿ. ಎಷ್ಟು ಓನರ್ ಆಗಿದೆ ಸರ್ ಇದು? ಸರ್, ಬರೀ 85,000 ಹೊಡಿದೆ ಸರ್. ಓಕೆ. ಓನರ್ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್. ಹಾಂ ಸರ್. ಓನರ್ ಥರ್ಡ್ ಆಗಿದ್ದಾರೆ. ಓನರ್ ಆಗಿದೆ. ಗಾಡಿ ಕಂಡೀಷನ್ನು ಬ್ರಷ್ ಟಚಪ್ಪು ಇಲ್ಲ ಸರ್ ಗಾಡಿಯಲ್ಲಿ. ಮ್ಯಾಗ್ ವೀಲ್ಸ್ ಐತೆ, ಅಲೆ ವೀಲ್ಸ್ ಐತೆ. ಆಮೇಲೆ 4 ಪವರ್ ವಿಂಡೋಸ್ ಐತೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು, ಹೊಸದು ಹಾಕ್ಸಿರೋದು. ಆ್ಯಂಡ್ರಾಯ್ಡ್ ಸಿಸ್ಟಮ್, ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್ ಗಾಡಿಗೆ. ನೋಡ್ತಾ ಇದ್ದೀರಾ, ಇಷ್ಟು ಫ್ಯೂಚರ್ ಇದೆ ವೆಹಿಕಲಲ್ಲಿ. ಗಾಡಿ ಕೂಡ ನೋಡ್ತಾ ಇರ್ಬೋದು, ವಿತ್ ಮ್ಯಾಗ್ ವೀಲ್ ಇದೆ. ಒಳ್ಳೆ ಅಲ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿ ತುಂಬ ಚೆನ್ನಾಗಿದೆ. ಯಾಕಂದರೆ ಮೈಲೇಜ್ಗಂತ ಬಂದರೆ ಗುಡ್ ಮೈಲೇಜ್ ಆಗುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಫ್ಯಾಮಿಲಿಗೆ ಮತ್ತು ಆಫ್ ರೋಡ್ಗೆ ಒಳ್ಳೆ ವೆಹಿಕಲರ್ ಆಗುತ್ತೆ ಇದು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್, ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್, 4 ಲಕ್ಷ ಇಲ್ಲ ಸರ್, 350 ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ. ಬರೀ 350? 350ಗೆ 3,50,000 ರೂಪಾಯಿಗೆ ನಿಮಗೆ ರೆನಾಲ್ಟ್ ಡೆಸ್ಟರ್ ಸಿಗ್. ಇವರಲ್ಲಿ ಓಮ್ನಿ ಕೂಡ ನೋಡ್ತಿದ್ದೀರಾ. ವ್ಯೂವರ್ಸ್ ಕೇಳ್ತಾ ಇರ್ತೀರಾ, ಓಮ್ನಿ ಸರ್, ಓಮ್ನಿ ಇದ್ರೆ ಇನ್ಫಾರ್ಮ್ ಮಾಡಿ ಕೊಡಿ ಅಂತ. ಬೆಂಗಳೂರು ನಾಗರಬಾವಿಲಿ ಇವರು ಕೂಡ ಓಮ್ನಿ ಕೂಡ ಇದೆ. ಯಾಕಂದರೆ ಓಮ್ನಿಲಿ ಫ್ಯಾಮಿಲಿಗೂ ಆಗುತ್ತೆ, ಒಂದು ಸ್ಕೂಲ್ ಬಾಡಿಗೆ ಹೊಡೋಕ್ಕಾಗಲಿ, ಒಂದು ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗಲಿ ಇದಕ್ಕೂ ವರ್ತ್ ಅಂತಲೇ ಹೇಳ್ತಾ ಇದ್ರ ಬಗ್ಗೆ ಅವ್ರ ಹತ್ರ ನಾವು ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್, ಯಾವ ಮಾಡಲ್ ಸರ್ ಇದು? 2017 ಮಾಡಲ್ ಸರ್. 8 ಸೀಟ್ರ್ ಒರಿಜಿನಲು. ಶೋರೂಮಿಂದನೇ 8 ಸೀಟ್ರ್ ಆಗಿದೆ ಸರ್ ಗಾಡಿ. ಓಕೆ. MPFI ಗಾಡಿ ನೀವು ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ರನ್ ಆಗಿದೆ ಇದು? ಸರ್, ಬರೀ 68,000 ಹೊಡಿದೆ ಸರ್. 68,000 ರನ್ ಆಗಿದೆ ಅಂತೆ. ಸಿಂಗಲ್ ಓನರ್ ಗಾಡಿ, ಒರಿಜಿನಾಲಿಟಿ ಇದೆ. ಶೋರೂಮಲ್ಲಿ ಹೇಗೆ ಬಂತು ಅಷ್ಟೇ ಇದೆ. ಶೋರೂಮ್ ಟೇಸ್ಟ್ ಕೂಡ ಗಾಡಿ. ಇದು HR ಅಂತಿದೆ ಸರ್. ಇದು HR ಅಂತಿದೆ. ಕರ್ನಾಟಕ ಕೂಡ ಮಾಡಿಸ್ಕೊಡ್ತೀರಾ? ಕರ್ನಾಟಕ ಟ್ಯಾಕ್ಸ್ ಎಲ್ಲ ನಾನು ಕಟ್ಟಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಕೊಡ್ತೀನಿ ಸರ್. ಬರೀ ವಿತಿನ್ ಡೇಸಲ್ಲಿ, ನಾಳಿದ್ರಲ್ಲಿ ಏನು ಜಾಸ್ತಿ ದಿವಸ ತಗೊಳ್ಳಲ್ಲ. ಬರೀ 1-2 ದಿವಸದಲ್ಲಿ NOC ರೆಡಿ ಐತೆ ಸರ್. ಹಾಗಾದ್ರೆ ಯಾಕೆ ತಡ ಮಾಡ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್. 285 ಕೊಡ್ತೀನಿ ಹೋಗಿ ಸರ್. 2,85,000 ರೂಪಾಯಿಗೆ ನಿಮಗೆ ಓಮ್ನಿ ಸಿಗ್ತಾ ಇದೆ. ಒಂದು ಬೆಸ್ಟ್ 2017 ಮಾಡಲ್ ಸರ್. 2017 ಮಾಡಲು 2,85,000 ರೂಪಾಯಿಗೆ ನಿಮಗೆ ಓಮ್ನಿ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಇದು K52. ಯಾವ್ದು ಸರ್ ವೆಹಿಕಲ್ ಇದು? ಸರ್, ವೆಂಟೋ ಸರ್. ಹೈಲೈನ್ ಸರ್. ಡೀಸೆಲ್ ವೆಹಿಕಲ್. ಹಾಂ ಸರ್. ಓಕೆ. ಡೀಸೆಲ್ ಸಿಂಗಲ್ ಓನರ್ ಸರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಚೆನ್ನಾಗಿದೆ ಸರ್ ವೆಹಿಕಲ್ ಇದು?
ಬರೀ 80,000 ಓಡಿದೆ ಸರ್ ಒರಿಜಿನಲ್ ಕಿಲೋಮೀಟರ್. ಚೆಕ್ ಮಾಡಿಸ್ಬೋದು ನೀವು 80 ಶೋರೂಮಲ್ಲಿ. ಸಾವಿರ ಓಡಿದೆ ಅಂತೆ. ಯಾಕಂದ್ರೆ ಅವರು ಕೂಡ ಹೇಳ್ತಾ ಇದ್ದಾರೆ ನಿಮ್ಗೆ ಯಾವ ಮೆಕ್ಯಾನಿಕ್ ಕರ್ಕೊಂಡು ಬೇಕಾದ್ರೆ ಬಂದು ಚೆಕ್ ಆರಾಮಾಗಿ ಮಾಡ್ಬೋದು. ಸರ್ ಇಂಟೀರಿಯರ್ ಎಲ್ಲ ನೋಡಿ. ಇಂಟೀರಿಯರ್ ವೈಸು ಈ ಡೀಸೆಲ್ ಅಂತ ಬಂದ್ರೆ ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿ ಕೊಡಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ಚೆಕ್ ಮಾಡ್ತಿದ್ದೀರಾ. ಫೀಚರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ವೈಸ್ ಆಗಿ ನೋಡಿದರೆ ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯಾಗ್ ವೀಲ್ಸ್ ಬರುತ್ತೆ. ಇನ್ನೇನು ಬೇಕು ಸರ್? ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜು 20 ರಿಂದ 22 ಮೈಲೇಜ್ ಬರುತ್ತೆ ಸರ್. ನೋಡ್ತಾ ಇದ್ದೀರಾ, ಸೀಟ್ ಎಲ್ಲ ಲೆದರ್ ಸೀಟ್ ಇದೆ. ಬ್ಯಾಕ್ ಸೈಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಕಾರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮಲ್ಲಿ ಹೇಗೆ ಬಂತು ಪೇಂಟು ಒರಿಜಿನಾಲಿಟಿ ಇದೆ, ಯಾವುದೇ ರೀತಿ ನಿಮಗೆ ಡೆಂಟ್ ಇಲ್ಲ. ಇವ್ರ ಶೋರೂಮಲ್ಲಿ ಬಂದು ಪ್ರತಿಯೊಂದು ಕಾರು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕಸ್ಟಮರ್ ಬಂದರೆ ವಾಪಸ್ ಹೋಗೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವ್ರು ಕಸ್ಟಮರ್ ಎಲ್ಲ ಹೇಳಿದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಕೊಡ್ತೀವಿ? 3,25,000 ಕೊಡ್ತೀನಿ ಸರ್. 3,25,000 ರೂಪಾಯಿಗೆ ನಿಮಗೆ ಈ ಕಾರ್ ಸಿಗ್ತಾ ಇದೆ. ನೀವು ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೇ ಕೊಡ್ತಾರೆ. ವ್ಯಾಗನ್ ಪೋಲೋ ಕೂಡ ನೋಡ್ತಾ ಇರ್ಬೋದು. K55 ಇದು ಮೈಸೂರು ವೆಹಿಕಲ್. ಪೋಲೋ ಅಂತ ಬಂದ್ರೆ ಕಾಲೇಜ್ ಹುಡುಗರಿಗೆ ಮತ್ತೆ ಸೋಕಿ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತ. ಡೀಸೆಲ್ ಸರ್ ಇದು. ಡೀಸೆಲ್ ವೆಹಿಕಲ್ ಅಂತೆ. ಗಾಡಿ ಕೂಡ ನೋಡ್ತಿದ್ದೀರಾ ಎಷ್ಟು ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಅಂತಂದ್ರೆ ಹೈಲೈಟ್ ಆಗಿದೆ. ಮ್ಯಾಗ್ವಿಲ್ ಕೂಡ ನೋಡಿ ಎಷ್ಟು ಅಲ್ಟಿ ಆಗಿದೆ ಅಂತ. ಟೈರ್ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಕಂಪ್ನಿ ಸಿಸ್ಟಮು. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಗಾಡಿ ಅಷ್ಟೇ ಚೆನ್ನಾಗಿದೆ. ಪೇಂಟಿಂಗ್ ಕೂಡ ನೋಡ್ತಾ ಇರ್ಬೋದು. ಯಾವುದೇ ರೀತಿ ನಿಮಗೆ ಸ್ಕ್ರಾಚಸ್ ಯಾವುದೇ ರೀತಿ ಇಲ್ಲ. 4,000 ಶೋರೂಮ್ ರೆಕಾರ್ಡೆಡ್ 34,000 ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇವ್ರ ಶೋರೂಮ್ ಇವ್ರ ಶೋರೂಮ್ ಅಲ್ಲಿ ಹೇಳ್ದಂಗೆ ಪ್ರತಿಯೊಂದು ಕಾರು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ, ಯಾಕಂದ್ರೆ ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಇದ್ರ ಬಗ್ಗೆ ಒಂದು ಬೆಂಕಿ ಪ್ರೈಸ್ ತಿಳ್ಕೋಣ ಸರ್. ಏನ್ ಕೋಟಿಂಗ್ ಮಾಡ್ತೀರಾ ಸರ್? 4,40 ಕೊಡ್ತೀನಿ ಸರ್ ನಿಮಗೆ. ಯಾವ ಮಾಡಲ್ ಕೊಡ್ತೀನಿ ಹೋಗಿ. ಯಾವ ಮಾಡಲ್ ಹೇಳಿದ್ರಿ? 2014 ಮಾಡಲ್ ಸರ್. 2014 ಮಾಡಲ್ 4,30,000 ರೂಪಾಯಿಗೆ ನಿಮಗೆ ಪೋಲೋ ವೆಹಿಕಲ್ ಸಿಗ್ತಾ ಇದೆ. A04 Hyundai i10. ಇದು ಬಂದು ನಿಮಗೆ ಏಜ್ ಪರ್ಸನ್ ಅವ್ರಿಗೆ ಮತ್ತೆ ಸಿಟಿಲಿ ಓಡಾಡೋಕ್ಕೆ ತುಂಬಾನೇ ಇಷ್ಟ. ಯಾಕಂದ್ರೆ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಫ್ಯಾಮಿಲಿಯವರು ತುಂಬಾ ಇಷ್ಟಪಡೋಂಥ ವೆಹಿಕಲ್. ತುಂಬಾನೇ ಸ್ಪೇಸ್ ಸಿಗುತ್ತೆ. ಗಾಡಿ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ 2010 ಮಾಡಲ್ ಸರ್. ಸಿಂಗಲ್ ಓನರ್ ಸರ್. ಗಾಡಿ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ. ಬರೀ 2,35 ಕೊಡ್ತೀನಿ ಸರ್. 2010 ಮ್ಯಾಗ್ನಾ ವೆಹಿಕಲ್ ಸಿಂಗಲ್ ಓನರ್. ಅದನ್ನು 1.2 ಕಪ್ಪ ಇಂಜಿನ್. ಅದು ಕೂಡ ಇಂಜಿನ್. ಗಾಡಿ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ i10 ಡಿಮ್ಯಾಂಡ್ ವೆಹಿಕಲ್. ಯಾಕಂದ್ರೆ ತುಂಬಾ ಜನ ಫ್ಯಾಮಿಲಿಯವರು ಇಷ್ಟಪಡೋಂಥ ವೆಹಿಕಲ್. i10 ಅಂತ ಬಂದ್ರೆ ಎಲ್ಲ ಬರುತ್ತೆ ಸರ್. ಇದಕ್ಕೆ ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಆಟೋ ಮಿರರು, 4 ಪವರ್ ವಿಂಡೋ ಮತ್ತೆ ಲೆದರ್ ಸೀಟು, ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. 4 ಟೈರ್ ಹೊಸದೈತೆ ನೋಡಿ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರ ಒಂದು ಬೆಸ್ಟ್ ಪ್ರೈಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನ್ ಪ್ರೈಸ್ ಹೇಳಿದ್ರಿ ಸರ್ ಇದು? ಬರೀ 2,30 ಕೊಡ್ತೀನಿ. 2,30,000 ರೂಪಾಯಿಗೆ ನಿಮಗೆ 2010 i10 ಸಿಗ್ತಾ ಇದೆ. K05 ಬ್ಯಾಂಗ್ಳೂರ್ ವೆಹಿಕಲ್, ಮಾರುತಿ ಸುಜುಕಿ ರಿಡ್ಜ್. ಸರ್ ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ರಿಡ್ಸ್ ಬೇಕು ಅಂತ. ನನ್ನ ಹತ್ರ 3 ರಿಡ್ಸ್ ಐತೆ ಸರ್. 2010, 11, 12. ಓಕೆ, ಇದ್ರ ಬಗ್ಗೆ ಬಂದ್ಬಿಟ್ಟು 10 ಮಾಡಲ್ ಸರ್. 240 ಕೊಡ್ತೀನಿ ಸರ್ ನಿಮಗೆ. ಸರ್ ಎಷ್ಟು ಸಿಂಗಲ್ ಓನರ್. ನನ್ನ ಹತ್ರ ತುಂಬಾ ಗಾಡಿಗಳು ಎಲ್ಲ ಇರೋದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ನಿಮಗೆ ಗೊತ್ತಿದೆ ಸರ್ ಹೆಂಗಿರುತ್ತೆ ಅಂತ. ಗಾಡಿ ಸಿಂಗಲ್ ಮೇಂಟೆನೆನ್ಸ್ ಕೂಡ ಮಾಡಿರ್ತಾರೆ 100% ಸರ್. ಯಾರು ಬಂಡವಾಳ ಹಾಕಿರ್ತಾನೋ ಶೋರೂಮ್ ಅಲ್ಲಿ ಅವ್ನು ಪಕ್ಕ ಹೋಗೋದೇ ಶೋರೂಮ್ಗೆ ಮೇಂಟೆನೆನ್ಸ್. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಜನ ಇಷ್ಟಪಡ್ತಾರೆ. ರಿಡ್ಜ್, ಯಾಕಂದ್ರೆ ಈ ರಿಡ್ಜ್ ಅಂತ ಬಂದ್ರೆ ಗಾಡಿ ಗನ್ ತರನೇ ಇರುತ್ತೆ. ಟೈರ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ತುಂಬಾ ಜನ ಇಷ್ಟಪಡೋಂಥ ಕಲರ್ ಇದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 4 ಪವರ್ ವಿಂಡೋ ಬರುತ್ತೆ ಸರ್ ನಿಮಗೆ. ಇದ್ರಲ್ಲಿ ಬಂದು ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಮೈಲೇಜ್ ಬರುತ್ತೆ ಸರ್. ಮೈಲೇಜ್ ಕೂಡ ಬರುತ್ತೆ ಮತ್ತೆ ಕುತ್ಕೊಳ್ಳೋ ಕಂಫರ್ಟಬಲ್ ಆಗಿರುತ್ತೆ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನ್ ಸರ್ ಹೇಳಿದ್ರಿ ರೈಟ್ ಇದು? ಸರ್ 2,40 ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆ. 2,40,000 ರೂಪಾಯಿಗೆ ನಿಮಗೆ ಮಾರುತಿ ಸುಜುಕಿ ರಿಡ್ಜ್ ಕೂಡ ಸಿಗ್ತಾ ಇದೆ. ಹೇಳಿ ಸರ್ ಡೀಟೇಲ್ಸ್. ಸ್ವಿಫ್ಟ್ VXI. ಓಕೆ, ಓನರ್ ಸರ್? ಸರ್ ಓನರ್ 3rd ಆಗಿದ್ದಾರೆ ಇದಕ್ಕೆ. ಬಟ್ ಈ ಗಾಡಿ CNG ಐತೆ ಸರ್. ಸರ್ ಮಾಡಲ್ ಇದು? ಸರ್ 2009 ಮಾಡಲ್. ಫ್ರೆಶ್ FC 5 ವರ್ಷ ಸಿಗುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಅದೆಲ್ಲ ಖರ್ಚು ನಮ್ಮದೇ. ಬರೀ 2,25 ಕೊಡ್ತೀನಿ ಸರ್. 2,25,000ಗೆ FC ಇನ್ಶೂರೆನ್ಸ್ ಎಲ್ಲ ಮಾಡಿಸಿ RTO ಚಾರ್ಜಸ್ ಇವಾಗ ಗೊತ್ತೈತೆ ನಿಮಗೆ. ಹೌದು, 20,000 ರೂಪಾಯಿ ಆಗುತ್ತೆ. ಅದೆಲ್ಲ ನಮ್ಮದೇ ಸರ್. ಅದೆಲ್ಲ ಮಾಡಿಸಿ ಕೊಡ್ತೀನಿ. ಇದರಲ್ಲಿ ಬೆಸ್ಟ್ ಹೇಳ್ಬೇಕಂದ್ರೆ CNG ಐತೆ ಸರ್ ಗಾಡಿಯಲ್ಲಿ. 30 ಮೈಲೇಜ್ ಬರುತ್ತೆ 1 kgಗೆ. ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. CNG ಕೂಡ ಇದೆ ಮೈಲೇಜ್ ಅಲ್ಲಿ. ಯಾಕಂದ್ರೆ ಸಿಟಿ ಓಡಾಡೋರಿಗೆ ಮೈಲೇಜ್ ಬೇಕೇ ಬೇಕು. ಸ್ವಿಫ್ಟ್ ಅಲ್ಲಿ ಕೂಡ ನಿಮಗೆ CNG ಸಿಗ್ತಾ ಇದೆ. K05 ಬ್ಯಾಂಗ್ಳೂರ್ ವೆಹಿಕಲ್ 2,25,000 ರೂಪಾಯಿಗೆ ನಿಮಗೆ ಫೈನಲ್ ಆಗಿ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ.
ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2009 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. ಯಾವುದು ಸರ್ ವೆಹಿಕಲ್ ಇದು? ಸರ್ ಸ್ವಿಫ್ಟ್ ಡಿಸೈರ್ VXI ಸರ್. ತುಂಬ ಜನ ನಮ್ಮ ನಾರ್ತ್ ಕರ್ನಾಟಕ ಅವರೆಲ್ಲ ಸ್ವಿಫ್ಟ್ ಡಿಸೈರೇ ಕೇಳೋದು. ಹೌದೌದು, ಯಾಕಂದರೆ ಇದು ರೋಡ್ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್ ಇದು. K05 ಬ್ಯಾಂಗ್ಳೂರ್ ವೆಹಿಕಲ್, ಸಿಂಗಲ್ ಓನರು. ಮಾಡಲ್ ಸರ್ ಇದು? ಸರ್ 2009 ಮಾಡಲ್ ಸರ್. 2009. 5 ವರ್ಷ FC ಸಿಗುತ್ತೆ, ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ 1 ವರ್ಷ ವಿತ್ ಟ್ರಾನ್ಸ್ಫರ್. ನಾನು ಹೇಳಿರೋ ಪ್ರಕಾರ ಮಾಡ್ತೀನಿ. ಅವರು ಕೂಡ ಹೇಳ್ತಾ ಇದ್ದಾರೆ. ಟೈರ್ ಕೂಡ ನೀವು ನೋಡ್ತಾ ಇರ್ಬೋದು, ಟೈರ್ ಕೂಡ ತುಂಬಾ ಚೆನ್ನಾಗಿದೆ, 4 ಟೈರು. ಒಂದು ಬೆಸ್ಟ್ ಪ್ರೈಸ್ ಕೂಡ ತಿಳಿಸ್ಕೊಡ್ತಾರೆ. ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್? 2.75 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2.50 ಕೊಡ್ತೀನಿ, ಹೋಗಿ ಸರ್. 2,50,000 ರೂಪಾಯಿಗೆ ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಮತ್ತು ಇಲ್ಲಿ K20 ಇನೋವಾ ಕೂಡ ನೋಡ್ತಾ ಇರ್ಬೋದು. ಇದು ಫ್ಯಾಮಿಲಿಗೆ, ದೊಡ್ಡ ಫ್ಯಾಮಿಲಿಯವ್ರಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಸರ್ ಮಾಡೆಲ್ ಬಂದುಬಿಟ್ಟು 2010 ಸರ್ ಇದು. ಬಟ್ಟು ಟೈಪ್ 4 ಮಾಡಿದ್ದೀವಿ. ಓಕೆ. ಟೈಪ್ 4 ಮಾಡಿ ಖರ್ಚು ಮಾಡಿದ್ದೀವಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಟೈಪ್ 4 ಫ್ಯಾಮಿಲಿ ವೆಹಿಕಲ್ ನೋಡಿ ಸರ್. ಒರಿಜಿನಲ್ ಗಾಡಿ ಸರ್ ಇದು? ಸರ್ 6 ಸೀಟರ್ ಸರ್. 6+1 7 ಸೀಟರ್ ಗಾಡಿ ಸರ್. ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಇನೋವಾ. ಯಾಕಂದರೆ ಇನೋವಾ ಡಿಮ್ಯಾಂಡ್ ಇರೋ ವೆಹಿಕಲ್. ಸರ್ ಎಷ್ಟನೇ ಓನರ್ ಇದು? ಸರ್ 4th ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. 4th ಓನರ್ ಆಗಿದೆ. ಗಾಡಿ ನಿಮಗೆ ಶೋರೂಮ್ ಟೆಸ್ಟ್ ಕೂಡ ಸಿಗುತ್ತೆ. ಇದು 5 ಲಕ್ಷ ರೂಪಾಯಿಗೆ ವಿತ್ 5 ಇಯರ್ಸ್ FC ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? ಬರೀ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ. 2010 ಮಾಡಲ್. ಓಕೆ. 04 ವ್ಯಾಗನರು, ಇದು ಕೂಡ ಅಷ್ಟೇ ಫ್ಯಾಮಿಲಿಯವ್ರಿಗೆ ತುಂಬ ಒಳ್ಳೆ ವೆಹಿಕಲ್ಲು. ಇಂಟೀರಿಯರ್ ಬಂದರೆ ನಿಮಗೆ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಕೂತ್ಕೊಳ್ಳೋಕ್ಕೆ. ಇದ್ರ ಬಗ್ಗೆ ಅವ್ರ ತನಕ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲ್ ಸರ್. ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಇವ್ರ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಇದೆ. ಯಾಕಂದರೆ ಗಾಡಿ ಕೂಡ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. VXI ಅಂದರೆ ಪೆಟ್ರೋಲ್ ಸರ್ ಇದು? ಹಾಂ, ಪೆಟ್ರೋಲ್ ವಿತ್ CNG ಸರ್. ಪೆಟ್ರೋಲ್ ವಿತ್ CNG. ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ CNGನೇ ಕೇಳ್ತಾರೆ ಸರ್ ಎಲ್ಲ. ನಾನು ತಂದಿರೋದು. ಹೌದೌದು, ಇವಾಗಿರೋ ಟ್ರಾಫಿಕ್ ಮುಖಾಂತರ ಬೆಂಗಳೂರಲ್ಲಿ ಮೈಲೇಜ್ ತುಂಬಾನೇ ಯಾಕಂದ್ರೆ ಬೇಕಾಗಿರುತ್ತೆ ಓಡಾಡೋರಿಗೆ. ಪೆಟ್ರೋಲ್ ಬೆಲೆ ಜಾಸ್ತಿ ಇರೋದ್ರಿಂದ CNG ಕೂಡ ಫಿಟ್ ಆಗಿದೆ, ಮೈಲೇಜ್ ಕೊಡುತ್ತೆ. ಮಾರುತಿ ಗಾಡಿ 80 ರೂಪಾಯಿ CNG ಹಾಕ್ಸಿದ್ರೆ 30 ಮೈಲೇಜ್ ಬರುತ್ತೆ. ಯಾರಿಗೆ ಬೇಕು, ಯಾರಿಗೆ ಬೇಡ ಸರ್. ಯಾಕಂದ್ರೆ ಹಾಕಿರೋ ಬಂಡವಾಳ ಆರಾಮಾಗಿ ನೀವು ಒಂದು ಸ್ವಲ್ಪ ದಿನದಲ್ಲೇ ನೀವು ಇದು ಮಾಡ್ಕೊಡ್ಬೋದು. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಸರ್. 245 ಕೋಟಿಂಗ್ ಮಾಡ್ತಾ ಇದ್ದೀನಿ. 230ಗೆ ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ. ಹೇಳ್ತಾ ಇದ್ದಾರೆ 235ಗೆ ನಿಮಗೆ ವ್ಯಾಗನರ್ ಸಿಗ್ತಾ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಹೊಸ ಸೀಟ್ ಕವರ್ಸ್ ಎಲ್ಲ ಐತೆ ಸರ್. ಸರ್ ನೆಕ್ಸ್ಟ್ K07 ನಿಮ್ಮ ಹತ್ರ ಟಾಟಾ ಸುಮಾ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಹಳ್ಳಿ ಕಡೆಯವರು ಬರ್ತಾರೆ, 10 ಜನ ಹೋಗ್ಬೇಕು, 10 ಜನ ಓಡಾಡಬೇಕು ಅಂತ ಗಾಡಿ. ಅದಕ್ಕೋಸ್ಕರ ಸರ್ ಇದು 2007 ಮಾಡಲ್ ಸರ್. ವಿಕ್ಟಾ ಪವರ್ ಸ್ಟೇರಿಂಗ್ ಬರುತ್ತೆ. ಎಲ್ಲ ಗಾಡಿ ಮಾತ್ರ ಒರಿಜಿನಲ್ ಐತೆ. ಚಿಲ್ಲರೆ ಏನಾದರೂ ಫರ್ಬಿ ಮಾಡ್ಕೊಳ್ಬೇಕು ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದೀವಿ. ಬ್ರ್ಯಾಂಡ್ ನ್ಯೂ MRF ಟೈರ್ ಹಾಕ್ಸಿದ್ದೀವಿ. ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. 10 ಜನ ಎಲ್ಲಿ ಬೇಕಾದರೂ ಓಡಾಡ್ಬೋದು ಸರ್. ಬರೀ 150 ಕೊಡ್ತೀನಿ ಸರ್. 1,50,000 ರೂಪಾಯಿಗೆ ಸುಮಾ ಕೂಡ ಸಿಗ್ತಾ ಇದೆ. FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಟಾಟಾ ಸುಮಾ ವಿಕ್ಟಾ ಅಂತೆ. ಯಾಕಂದ್ರೆ ಒಂದು ಕೆಲವರು ಹುಡುಕ್ತಾ ಇರ್ತೀರಾ ಕಡಿಮೆ ಬಜೆಟಲ್ಲಿ ಒಂದು ಟಾಟಾ ಸುಮಾ ಸಿಕ್ಕಿದ್ರೆ, ಒಂದು ದೊಡ್ಡ ಫ್ಯಾಮಿಲಿ ಇದೆ, ನಾವು ಹೋಗ್ಬೇಕು ಬರಬೇಕು ಹಿಂಸೆ ಆಗ್ತದೆ ಅಂತ ಇವ್ರ ಹತ್ರ ಒಂದು ಟಾಟಾ ಸುಮಾ ಕೂಡ ಇದೆ. ಒಂದು ಬೆಸ್ಟ್ ಪ್ರೈಸಲ್ಲಿ 1.5 ಲಕ್ಷ ರೂಪಾಯಿಗೆ ನಿಮಗೆ ಟಾಟಾ ಸುಮಾ ಸಿಗ್ತದೆ. ಗಾಡಿ ಅಷ್ಟೇ ಚೆನ್ನಾಗಿದೆ, 4 ಟೈರ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಾದ್ರೆ ಯಾವ ಮೆಕ್ಯಾನಿಕ್ ಬೇಕಾದ್ರೆ ಕರ್ಕೊಂಬ. ಪೋಲೋ ನೋಡ್ತಾ ಇರ್ಬೋದು, ಆವಾಗಲೇ ವೈಟ್ ಕಲರ್ ತೋರಿಸ್ಕೊಟ್ವಿ. ಇವಾಗ ಇವ್ರ ಹತ್ರ ಗ್ರೇ ಕೂಡ ಇದೆ. K05 ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಮಾಡಲ್? 2015 ಸರ್. ಸಿಂಗಲ್ ಓನರ್ ಸರ್. 2015 ಸಿಂಗಲ್ ಓನರ್ ಸರ್. ಡೀಸೆಲ್ ಪೆಟ್ರೋಲ್ ಇದು? ಸರ್ ಡೀಸೆಲ್ ಸರ್. ಡೀಸೆಲ್ ಅಂತ ಮಾತ್ರ ನಿಮಗೆ ಗೊತ್ತಿರುತ್ತೆ, ಒಳ್ಳೆ ಮೈಲೇಜ್ ಕೊಡುತ್ತೆ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 5 ಲಕ್ಷ ಕೋಟಿಂಗ್ ಮಾಡ್ತಾ ಇದ್ವಿ, 4.5ಗೆ ಕೊಡ್ತೀವಿ ಸರ್. 2015 5 ಲಕ್ಷ ಹೇಳ್ತಿದ್ದಾರೆ. ಇನ್ನೂ ಒಂದು 10,000 ರೂಪಾಯಿ ಕಮ್ಮಿ ಮಾಡಿ 4,50,000 ಹೇಳಿದ್ದಾರೆ. ಅದರಲ್ಲೂ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. 4,40,000 ರೂಪಾಯಿ ಪೋಲೋ ಸಿಗ್ತಾ ಇದೆ. ನೆಕ್ಸ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಸೆಕೆಂಡ್ ಓನರ್ ಸರ್. i20 ಮ್ಯಾಗ್ನಾ ಇದು. CNG ಅಂತ ಹುಡ್ಕೊಂಡು ಬರ್ತಾ ಇರೋರಿಗೆ 2010 ಮಾಡಲ್ CNG ವಿತ್ ಪೆಟ್ರೋಲ್ ಗಾಡಿ. ವಿತ್ ಪೆಟ್ರೋಲ್. ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್? ಸರ್ ಎಲ್ಲ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಟಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ. ಬರೀ 1.2 ಕೊಡ್ತೀನಿ ಸರ್. 2,50,000 ರೂಪಾಯಿಗೆ ನಿಮಗೆ i20 ಕಾರ್ ಸಿಗ್ತದೆ. ಯಾಕಂದರೆ ಡಿಮ್ಯಾಂಡ್ ಇರೋ ವೆಹಿಕಲ್ಲು ಮ್ಯಾಗ್ನಾ ವೇರಿಯಂಟು. ಯಾರ್ಯಾರು i20 ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಆದಷ್ಟು ಬೇಗ ಒಂದು ಕಾರ್ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೊಂದು ಇಲ್ಲಿ K01 ಸ್ಕಾರ್ಪಿಯೋ ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸು? ಸರ್ 2007 ಮಾಡಲ್ ಸರ್. ಓಕೆ. ಸ್ಕಾರ್ಪಿಯೋ ಬಗ್ಗೆ ನಿಮಗೆ ಗೊತ್ತೇ ಐತೆ. ಹೌದೌದು. ಹಳ್ಳಿಯವ್ರಿಗೆಲ್ಲ ತುಂಬ ಚಹಿತ ಗಾಡಿ ಇದು. ಹೌದೌದು. ಗಾಡಿ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್.
ಬರೀ 180ಕ್ಕೆ ಕೊಡ್ತೀನಿ ಸರ್ ಈ ಗಾಡಿ. 1,80,000 ರೂಪಾಯಿಗೆ Mag wheel ಎಲ್ಲ ಬರುತ್ತೆ ಸ್ಕಾರ್ಪಿಯೋ ಸರ್. ಸಿಗ್ತಾ ಇದೆ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಟೈರ್ ಕೂಡ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ. Body ಯಾರ್ಯಾರು ಚೆನ್ನಾಗಿದೆ. ಸ್ಕಾರ್ಪಿಯೋ ಹುಡುಕ್ತಾ ಇದ್ರಿ ಅವ್ರು ಕೂಡ ಬಂದು ಇವ್ರ ಶೋರೂಮ್ಗೆ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ಅಂತ ಹೇಳ್ಬೋದು. ಯಾಕಂದರೆ ಸ್ಕಾರ್ಪಿಯೋ ವೆಹಿಕಲ್ಲು ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಆರಾಮಾಗಿ ಒಂದು 7 ಜನ 8 ಜನ ಕುತ್ಕೊಂಡು ಹೋಗ್ಬೋದು. ಮತ್ತು ಇವರಲ್ಲಿ ಒಂದು ಟಾಟಾ ನ್ಯಾನೋ ಕೂಡ ನೋಡ್ತಾ ಇರ್ಬೋದು. K01 ಈ ವೆಹಿಕಲ್ ಬಂದು ಸಿಟಿಲಿ ಆರಾಮಾಗಿ ಸ್ಕೂಟ್ರ್ ಥರ ತಿರುಗಿಸ್ಕೊಂಡು ಆರಾಮಾಗಿ ಓಡಾಡ್ಕೋಬೋದು. ಇದನ್ನು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಹೇಳ್ತಾ ಇದ್ದಾರೆ. ಇದು ಓಡಿಸೋರಿಗೆ ತುಂಬ ಕಂಫರ್ಟಬಲ್, ಕಲಿಯೋರ್ಗೂ ಅಷ್ಟೇ. ಸರ್ ಯಾವ ಮಾಡಲ್ ಇದು? ಸರ್ 2012 ಮಾಡೆಲ್ ಸರ್. 2012 ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿ, 2 ಪವರ್ ವಿಂಡೋ ಬರುತ್ತೆ. ಎಲ್ಲ ಇಂಟೀರಿಯರ್ ಎಲ್ಲ ನೀವು ನೋಡ್ಬೋದು. 4 ಟೈರ್ ಹಾಕ್ಸ್ಕೊಡ್ತೀನಿ ಸರ್. 4 ಟೈರ್ ಕೂಡ ಹಾಕ್ಸ್ಕೊಡ್ತಾರಂತೆ. ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? 1 ಲಕ್ಷ ಹೇಳ್ತಾ ಇದ್ದೀನಿ ಸರ್. 1 ಲಕ್ಷ ಕೋಡಿಂಗ್ ನಮ್ಮದು. 90,000 ಕೊಡ್ತೀನಿ ನಿಮ್ಮ ಚಾನಲ್ ಬರೀ ಕಡೆ. 90,000 ರೂಪಾಯಿಗೆ ಟಾಟಾ ನ್ಯಾನೋ ಸಿಗ್ತಾ ಇದೆ. ಮಳೆ ಆಗಲಿ ಬಿಸಿಲಾಗಲಿ ಆರಾಮಾಗಿ 4 ಜನ ಫ್ಯಾಮಿಲಿ ಕುತ್ಕೊಂಡು ಹೋಗ್ಬೋದು. ಒಂದು ಸಣ್ಣ ಫ್ಯಾಮಿಲಿಗೆ 90,000 ಬರೀ ಒಂದು ಬೈಕ್ ರೈಟ್ ಅಷ್ಟೇ. ನ್ಯಾನೋ ಸಿಗ್ತದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಕೊಡ್ತಾರೆ. ಮತ್ತೊಂದು ಇಲ್ಲಿ ಇವ್ರ ಹತ್ರ ಮಾರುತಿ ಸುಜುಕಿ ರಿಡ್ಸ್ ಕೂಡ ನೋಡ್ತಾ ಇರ್ಬೋದು. ಸಿಲ್ವರ್ ಕಲರು. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2012 ಮಾಡೆಲ್ ಸರ್. 2012 ಓನರ್ಶಿಪ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್. ಆಲ್ಮೋಸ್ಟ್ ಇವ್ರ ಹತ್ರ ಸಿಂಗಲ್ ಓನರೇ ಇರೋದು. ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 285ಕ್ಕೆ ಕೊಡ್ತೀನಿ ಹೋಗಿ ಸರ್. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2012 ಮಾಡೆಲ್. 2012 ಮಾಡಲು 2,85,000 ರೂಪಾಯಿಗೆ ನಿಮಗೆ VXI ಮಾರುತಿ ಸುಜುಕಿ ರಿಡ್ಸ್ ಕೂಡ ಸಿಗ್ತಾ ಇದೆ. ಇದು ಕೂಡ ನೋಡ್ತಾ ಇದ್ದೀರಾ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. 2,85,000 ರೂಪಾಯಿಗೆ ನಿಮಗೆ ರಿಡ್ಸ್ ಗಾಡಿ ಸಿಗ್ತಾ ಇದೆ. ಇದು ನಂಬರ್ ಹೇಳ್ತಾ ಇರ್ಬೋದು ಸರ್ ನೀವು. ನಂಬರು ಬರೀ ಏನು ಅಂತ ನಿಮ್ಮವ್ರ ವೇವರ್ಸ್ ಎಲ್ಲ ಕೇಳ್ಬೋದು. ಅದು ತುಂಬ ಜನ ಇದು ಮಾಡಿಸ್ತಿರ್ತಾರೆ, ಅದು ಹೇಳಲ್ಲ. ನಾವೆಲ್ಲ ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀವಿ ಸರ್. ಈ ಗಾಡಿ ಹಿಂಗೈತೆ, ಈ ಗಾಡಿ ಈ ಗಾಡಿ ಡೆಲ್ಲಿ ಅಂತ ಮಾಡಿ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿ ಕೊಡ್ತೀವಿ ಸರ್. ಏನು ಮುಚ್ಚಿ ಮರಿ ಇಲ್ಲ. ಕೊಡ್ತಾರೆ. ಕೆಲವೊಂದು UP ಅಂತ ಇರುತ್ತೆ, HR ಅಂತ ಇರುತ್ತೆ. ಅದನ್ನ ಕರ್ನಾಟಕಕ್ಕೆ ಮಾಡಿ ಯಾರು ತಗೋತಾರೆ ಅವ್ರಿಗೆ ಕರ್ನಾಟಕಕ್ಕೆ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಮತ್ತೊಂದು ಇವ್ರ ಹತ್ರ ಟಾಟಾ ಸುಮಾ ಕೂಡ ನೋಡ್ಬೋದು. ಅವಾಗೊಂದು ತೋರಿಸ್ಕೊಟ್ಟಿದ್ವಿ. ಮತ್ತೊಂದು ಇದೆ K02. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದು ಯಾವ ಮಾಡಲ್? ಟಾಟಾ ಸುಮೋ ಗೋಲ್ಡ್ ಸರ್. ಇದು 2012 ಮಾಡೆಲ್. 12 ಓನರ್ ಆಗಿದ್ದಾರೆ ಸರ್. 225 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 220ಕ್ಕೆ ಕೊಡ್ತೀನಿ ಸರ್. 210ಕ್ಕೆ ಕೊಡ್ತೀನಿ ಹೋಗಿ ಸರ್. 2,25,000 ಹೇಳಿ 10 ಜನ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಹೌದು, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. 2,10,000 ರೂಪಾಯಿಗೆ ಫೈನಲ್ ಮಾಡಿಕೊಡ್ತಾರೆ ನಮ್ಮ ಚಾನಲ್ ಮುಖಾಂತರ ಬಂದರೆ. ಗಾಡಿ ಕೂಡ ಇದು ಅಷ್ಟೇ, ಯಾವುದೇ ರೀತಿ ನಿಮಗೆ ಡೆಂಟ್ ಕೂಡ ಇಲ್ಲ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರು ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ನಿಮಗೆ ಕೆಲಸದ್ದು ಯಾವುದೇ ವರ್ಕ್ ಇಲ್ಲ. ಆರಾಮಾಗಿ 10 ಜನ ಕೂತ್ಕೊಂಡು ಹೋಗ್ಬೋದು ಸರ್. ನೆಕ್ಸ್ಟ್ ಇದು ಯಾವುದು ವೆಹಿಕಲ್? 2012 ಮಾಡೆಲ್ ಸರ್. ಸ್ವಿಫ್ಟ್ ಡಿಸೈರು ZXi ವಿತ್ ಮ್ಯಾಗ್ ವೀಲ್ ಬರುತ್ತೆ. ಎಲ್ಲ ಅಸೆಸರಿ ನೋಡಿ. ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನಲ್ಲಿ ಕೊಡ್ತೀನಿ. ಇದೂ ಕೂಡ ಸಿಂಗಲ್ ಓನರ್ ಸರ್ ಗಾಡಿ. ಸಿಂಗಲ್ ಓನರ್. ಹಾಂ ಸರ್. ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ 375ಕ್ಕೆ ಕೊಡ್ತೀನಿ ಸರ್. 3,75,000 ರೂಪಾಯಿ. ZXi 3,75,000 ನಿಮಗೆ ಒಂದು ಸ್ವಿಫ್ಟ್ ಡಿಸೈರ್ ಗಾಡಿ ಸಿಗ್ತದೆ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಕರ್ನಾಟಕ ರಿಜಿಸ್ಟರ್ ಮಾಡಿ ಫೈನಲ್ ಎಷ್ಟು ಸರ್ ಹೇಳಿದ್ದು? 350 ಕೊಡ್ತೀನಿ. 3,50,000 ರೂಪಾಯಿಗೆ. ಮಾಡಲ್ ಸರ್? ZXi 2012 ಮಾಡೆಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. 3,50,000 ರೂಪಾಯಿಗೆ ಫೈನಲ್ ಮಾಡಿಕೊಡ್ತಾರೆ. ಪೆಟ್ರೋಲ್ ವೆಹಿಕಲ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇವ್ರ ಶೋರೂಮಲ್ಲಿ ಯಾವ್ಯಾವ ಕಾರ್ ಏನು ರೇಟಲ್ಲಿ ಇತ್ತು ಅಂತ, ಯಾರೇ ಇದ್ದ ಕಾರೇ ಬೇಕು ಅಂತ ಹೇಳ್ತೀರಾ ಇವ್ರು ಕಾಲ್ ಮಾಡಿ ಆ ಕಾರ್ ತರಿಸ್ಕೊಡೋಕೆ ರೆಡಿ ಇರ್ತಾರೆ. ಇವ್ರ ಶೋರೂಮ್ ಲೊಕೇಟೆಡ್ ಆಗಿರೋದು ಅವ್ರ ಹತ್ರನೇ ಕೇಳೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸರ್ ನಿಮ್ಮ ಲೊಕೇಶನ್ನು ನಮ್ಮ ಯೂವರ್ಸ್ಗೆ ತಿಳಿಸಿ ಸರ್, ಎಲ್ಲಿ ಬರಬೇಕು ಅಂತ. ಸರ್ ಏನಿಲ್ಲ ಸರ್, ನಾಗರಬಾವಿ ಕನಕ ಭವನ ನೋಡ್ತಾ ಇರ್ಬೋದು. ಕನಕ ಭವನ ಮೇನ್ ಗೇಟ್ ಇದು. ನಾಗರಬಾವಿ ಕನಕ ಭವನ ಅಂದರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಬರುತ್ತೆ. ಇನ್ನೊಂದು ನಮ್ಮದು ಕಸ್ವಾ ಕಾರ್ಸ್ ನಾಗರಬಾವಿ ಅಂತ ಹೇಳಿದ್ರು ಸೀದಾ ಗೂಗಲ್ ತೊಗೊಂಡು ಬಂದು ಬೀಳುತ್ತೆ ಸರ್. ನಮಗೆ ಕಾಲ್ ಮಾಡಲಿ. ಆಮೇಲೆ ಇನ್ನೊಂದು ನಂಬರ್ ವಾಟ್ಸಪ್ದು ಇರುತ್ತೆ, ಅದು ವಾಟ್ಸಪ್ಪು ಮಾಡಲಿ ಸರ್. ನಾವು ಈ ಲೊಕೇಶನ್ ಎಲ್ಲ ಕಳಿಸ್ತೀವಿ. ನೀವು ಕೂಡ ನೋಡಿದ್ರಲ್ಲ, ಒಂದು ಬೆಸ್ಟ್ ಕಾರ್ನ ಕೊಡ್ತಾರೆ ಒಂದು ಬೆಸ್ಟ್ ಪ್ರೈಸಲ್ಲಿ. ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ. ಯಾಕಂದರೆ ಇವ್ರ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ಲೇ ಸಿಗುತ್ತೆ. ಇನ್ನೊಂದು ಕಮಿಷನೂ ಇಲ್ಲ ಸರ್ ನಮ್ಮ ಆಫೀಸಲ್ಲಿ. ಎಂಥದ್ದು ಕಮಿಷನ್ ಇಲ್ಲ. ಬೇರೆಯವ್ರ ಆಫೀಸಲ್ಲಿ ಕಮಿಷನ್ ಎಲ್ಲ ಕೇಳಿ ತೊಗೊಳ್ತಾರೆ. ನಮ್ಮ ಹತ್ರ ಕಮಿಷನೂ ಇಲ್ಲ ಸರ್. ಇವ್ರ ಶೋರೂಮಲ್ಲೂ ಅಷ್ಟೇ RTO ಚಾರ್ಜಸ್ಸು ಫ್ರೀ. RTO ಚಾರ್ಜಸ್ ಫ್ರೀ ಇರುತ್ತೆ. ಕಮಿಷನು ಅಷ್ಟೇ. ಇವ್ರ ಶೋರೂಮಲ್ಲಿ ಯಾವುದೇ ರೀತಿ ಇರಲ್ಲ. ಒಂದು ಬೆಸ್ಟ್ ವಿತೌಟ್ ಟ್ರಾನ್ಸ್ಫರ್ ಕೊಡೋದು ಇಲ್ಲ ಸರ್. ಗಾಡಿ ಟ್ರಾನ್ಸ್ಫರ್ ಕೂಡ ವಿತೌಟ್ ಟ್ರಾನ್ಸ್ಫರ್ ಅವೈಲೇಬಲ್ ಇರಲ್ಲ ಅಂತೆ. ಯಾಕಂದರೆ ನಿಮಗೆ ಪ್ರತಿ ಯಾರು ಕಾರ್ ತೊಗೋಬೇಕು ಅಂತ ಇರ್ತೀರಾ ಅವ್ರಿಗೆ ರಬ್ಬಿಂಗ್ ಪಾಲಿಸ್ ಆಗಲಿ ಟ್ರಾನ್ಸ್ಫರ್ ಚಾರ್ಜ್ ಆಗಲಿ ಪ್ರತಿಯೊಂದು ಯಾವುದೇ ರೀತಿ ಇರಲ್ಲ. ಥ್ಯಾಂಕ್ ಯು ಸೊ ಮಚ್.